ಈ ಪ್ರತಿಭಟನೆಯ ಉದ್ದೇಶ ಇಡೀ ರಾಜ್ಯ ನೋಡ್ದಂಗೆ ಎಲ್ರಿಗೂ ಗೊತ್ತಿದೆ. ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರು ನರಸಿಂಹರಾಜ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಅವರು ಜಯಬೇರಿಯನ್ನಾಗಿ ಜಯ ಗಳಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ ಕೊಟ್ಟಿರೋ ಈ ಕ್ಷೇತ್ರ, ಏಕೈಕ ಕ್ಷೇತ್ರ ಅಂದರೆ ಅದು ನರಸಿಂಹರಾಜ ಕ್ಷೇತ್ರ. 136 ಸ್ಥಾನ ಗೆಲ್ಲುವುದರಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರ ಅದರಲ್ಲಿ ಒಂದಿದೆ. ಸತತ 6 ಬಾರಿ ಕಾಂಗ್ರೆಸ್ಗೆ ಜನ ಕೈಯನ್ನು ಬಲಪಡಿಸ್ತವ್ರೆ. ಹಾಗಾಗಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಏನು ಸಚಿವ ಸ್ಥಾನ ಕೈ ತಪ್ಪಿದೆ, ನಾವೆಲ್ಲ ಒಂದೇ ಉದ್ದೇಶದಿಂದ ಇಲ್ಲಿ ಕೂತಿರೋದು, ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಆದರೂ ಕೊಡಬೇಕು. ಏನಕ್ಕೆಂದರೆ ಅದಕ್ಕೂ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಅವರು ಜವಾಬ್ದಾರಿ ಹೊತ್ತಕ್ಕೆ ಅರ್ಹರಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಇಡೀ ರಾಜ್ಯದ ಜನರಿಗೆ ಮತ್ತು ನಮ್ಮ ಸಮುದಾಯದ ಜನರಿಗೆ ಖುಷಿಪಡಿಸಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಕಳಕಳಿಯ ಮನವಿ ಮಾಡಿ ನಾವು ಈ ಥರ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾವು ಕೂತಿದ್ವಿ. ಸೊ ಇದು ನೀವು ಹೇಳ್ತಾ ಇರೋದು MLA ಸೀಟ್ ಅದು ರಿಗಾರ್ಡಿಂಗ್ ಹೇಳ್ತಾ ಇರೋದಾ ಸರ್? ಇಲ್ಲ ಸಾರಿ, ಸೀಟ್ ಬರೀ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ, ಇಲ್ಲ ಸ್ಟೇಟ್ ಲೆವೆಲ್ಗೆ ಅಂತ ಅವ್ರು ಬರಬೇಕು ಅನ್ನೋ ಒಂದು. ಇಲ್ಲ, ಸ್ಟೇಟ್ ಲೆವೆಲ್ ಅಂದರೆ 6 ಸತಿ ಗೆದ್ದಿರುವ ನಮ್ಮ ಡಾಕ್ಟರ್ G ಪರಮೇಶ್ವರ್ ಸಾಹೇಬರು ಅವ್ರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಅಂದರೆ, ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಸತತವಾಗಿ 6 ಬಾರಿ ಗೆದ್ದಿರೋದು. ಒಂದು ಸಮುದಾಯದ, ನಮ್ಮ ಮುಸ್ಲಿಂ ಸಮುದಾಯದ ಒಂದು ಬಹಳ ದೊಡ್ಡ ಅವರು ನಾಯಕರು. ಅವರ ತಂದೆ ಕಾಲದಿಂದ ಸಮುದಾಯ ಅಂತ ಮಾತ್ರ ಸಪೋರ್ಟ್ ಮಾಡ್ತಿದ್ರ, ಇಲ್ಲಾಂದ್ರೆ ಈಕ್ವಾಲಿಟಿ ಮೇಲ್ಗಡೆ? ಈಕ್ವಾಲಿಟಿ ಅವರು ಇಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಜನರಿಗೂ ತಗೊಂಡು ನಡೀತಾ ಇದ್ರು ನಮ್ಮ ತನ್ವೀರ್ ಸೇಠ್ ಸಾಹೇಬರು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಮುದಾಯ ಬೇರೆ ಸಮುದಾಯಗಳಿಗೂ ಇವರು ಏಕ ದೃಷ್ಟಿಯಿಂದ ನೋಡ್ಕೊಂಡು ಇಲ್ಲಿ ತನಕ ಬಂದಿರೋದು ಅಂತ ಈ ಸಂದರ್ಭದಲ್ಲಿ ಹೇಳಬೇಕು. ಅಷ್ಟೊಂದು ಸೀಟ್ ಗೆದ್ದವ್ರೆ, ಅವಾಗ ಆದ್ಯತೆ ಕೊಡಲೇಬೇಕಾಗಿರುತ್ತೆ. ಯಾಕೆಂದರೆ ಅಷ್ಟೊಂದು ಸಪೋರ್ಟ್ ಇರುವಾಗ ಅವ್ರು ಅಷ್ಟು ಈಸಿಯಾಗಿ ಕಾಂಗ್ರೆಸ್ ಅವರು ಬಿಟ್ಕೊಡಲ್ಲ. ಯಾವ ಉದ್ದೇಶದಲ್ಲಿ ತನ್ವೀರ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ತತ್ವ ಸಿದ್ಧಾಂತದ ಮೇಲೆ ನಡೆಯೋದು. ಕಾಂಗ್ರೆಸ್ ಪಕ್ಷದ್ದು ಒಂದು ತತ್ವ ಸಿದ್ಧಾಂತ ಅಂದರೆ ನಮ್ಮ ಅಲ್ಲಿ ತೋರಿಸಿ, ಅಲ್ಲಿ ಸಂವಿಧಾನ ಹಾಗೂ ಲೋಕತಂತ್ರದ ಅವರು ಅದ್ರ ಮೇಲೆ ನಡೆಯೋದು ಕಾಂಗ್ರೆಸ್ ಪಕ್ಷ. ಅದರದ್ದೇ ತತ್ವ ಸಿದ್ಧಾಂತವನ್ನು ಅನುಸರಿಸಿ ಅವರು ಕಾಂಗ್ರೆಸ್ ಪಕ್ಷ ಅದ್ರ ಮೇಲೆ ನಿಂತಿರೋದು ಅಂತ ಈ ಸಂದರ್ಭದಲ್ಲಿ ಮೊನ್ನೆ ನ್ಯೂಸಲ್ಲಿ ನೋಡಿದೆ. ಈಗ ಒಂದು ಪಕ್ಷ ಅಂದರೆ, ಒಂದು ಜಾತಿ ಪಕ್ಷ ಅಂದರೆ ಅವ್ರ ಕಡೆಯವ್ರು ಮಾತ್ರ ಇರ್ತಾರೆ ಸಪೋರ್ಟಿಗೆ. ಆದರೆ ತನ್ವೀರ್ ಸರ್ ಅವರಿಗೆ ಹಲವಾರು ಜಾತಿ ಎಲ್ಲ ಇದು ಮಾಡದೆ ಬಂದು ಹೋರಾಟ ಮಾಡ್ತಿದ್ರು. ಅಷ್ಟೊಂದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋರು 100%. ಅವರು ಕಳೆದ ಬಾರಿನೂ ಒಂದು ದೊಡ್ಡ ಹುದ್ದೆಗಳು ಅವರು ಜವಾಬ್ದಾರಿಯನ್ನು ಹೊತ್ತವ್ರೆ. ಹಾಗಾಗಿ ನಿನ್ನೆ ತಾನೇ ಗೊತ್ತಾಯಿತು, ರಾಯಚೂರಲ್ಲೂ ಅಸಮಾಧಾನ ವ್ಯಕ್ತಪಡಿಸ್ತವ್ರೆ. ಏನಕ್ಕೆಂದರೆ ಅವರು ಬೆಂಬಲಿಗರು, ಕಾರ್ಯಕರ್ತರು ಎಲ್ಲೂ ಸೇರಿಸಿ ಎಲ್ರಿಗೂ ಒಂದು ಕಡೆ ಬೇಜಾರಾಗಿರೋದು. ಈ ಏನು ನಡೆದಿದೆ, ತನ್ವೀರ್ ಸೇಠ್ ಸಾಹೇಬರಿಗೆ ಏನು ಸಚಿವ ಸ್ಥಾನ ಕೈ ತಪ್ಪಿದೆ, ಅದು ಇಡೀ ಸಮುದಾಯಕ್ಕೆ ಮತ್ತು ಬೇರೆ ಸಮುದಾಯಗಳಿಗೂ ಒಂಥರ ಮುಜುಗರ ಉಂಟು ಆಗಂಗೆ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಖಂಡಿತ ಈ ಎಲ್ಲ ಜನರ ಹೋರಾಟವನ್ನು ನೋಡಿ, ಈ ಥರ ಮೌನ ಪ್ರತಿಭಟನೆಗಳೆಲ್ಲ ನೋಡಿ ಏನು ಲಾಸ್ ಆಗ್ಬೋದು ಸರ್ ಇವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ? ಲಾಸ್ 100% ಆಗುತ್ತೆ. ಏನಕ್ಕೆಂದರೆ ನಮ್ಮ ಇಲ್ಲಿ 3-4 ಜನ ಸ್ಪರ್ಧಿಗಳಿದ್ದಾರೆ ನರಸಿಂಹರಾಜ ಕ್ಷೇತ್ರದಲ್ಲಿ. ಅದಕ್ಕಿಂತ ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಇವರ ತಂದೆಯವರಾದ ದಿವಂಗತ ಶ್ರೀ ಅಜೀಜ್ ಸೇಠ್ ಸಾಹೇಬರ ಕಾರ್ಯವೈಖರಿಗಳನ್ನು ನೋಡಿ, ತನ್ವೀರ್ ಸೇಠ್ ಸಾಹೇಬರ ಕಾರ್ಯವೈಖರಿಗಳನ್ನು ನೋಡಿ ಅವ್ರಿಗೇ ಇಲ್ಲಿ ಚುನಾಯಿತ ಪ್ರತಿನಿಧಿ ಮಾಡೋಕ್ಕೆ ಜನರು ಒಲವು ಕೊಟ್ಟಿರೋದು. 6 ಬಾರಿ ಕೊಟ್ಟಿದ್ರು. ಹಾಗಾಗಿ ಅವ್ರಿಗೆ ಕೊಟ್ಟರೆ ಅವರು ಒಳ್ಳೆ ಅನುಭವ ರಾಜಕಾರಣಿ, ಒಳ್ಳೆಯದನ್ನು ಮಾಡ್ತಾರೆ ಅಂತ ಎಲ್ರಿಗೂ ಒಂದು ನಂಬಿಕೆ ಇದೆ.